ಸರ್ ಈಗ ಮೇಡಮ್ ಹೇಳ್ತಾ ಇದ್ರು ಮನೆಯಲ್ಲೇನೆ ಚೆನ್ನಾಗೆಲ್ಲ ನಗಿಸ್ತಿದ್ರು, ಹಾಡು ಹೇಳ್ತಿದ್ರು. ಇವಾಗ ನಾನೇ ನೋಡ್ದೆ ತುಂಬಾ ಚೆನ್ನಾಗಿ ಕೂಡ ಹಾಡು ಕೂಡ ಹಾಡಿದ್ರಿ. ಎಕ್ಸ್‌ಪೀರಿಯನ್ಸ್ಡ್ ಸಿಂಗರ್ ತರಾನೇ ಹಾಡನ್ನ ಹಾಡಿದ್ರಿ. ಅಷ್ಟೊಂದೆಲ್ಲ ಆಕ್ಟಿವಿಟೀಸ್ ಇಟ್ಕೊಂಡಿರುವಂತಹ ನಿಮಗೆ ಎಲ್ಲಿ ನಿಮ್ಗೆ ಮೈನಸ್ ಆಯ್ತು ಅಂತ? ಅಲ್ಲಿ ಮೈನಸ್ ಆಗಿದ್ದೇ ನನಗೆ ಅಲ್ಲಿ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಜಂಟಿಯಾಗಿ ಪ್ಲಸ್ ಹ್ಮ್. ಅಲ್ಲಿ ಹೊರಗಡೆಗೆ ಹೋದ ತಕ್ಷಣನೇ ಹ್ಮ್. ಡೇ ಒನ್ ಫಸ್ಟಿಗೆ ಹೋದ ತಕ್ಷಣನೇ ಎಲ್ಲರೂ ನಮ್ಮನ್ನು ಸೇರಿಕೊಂಡು ನಾಮಿನೇಷನ್ ಮಾಡಿಬಿಟ್ರು. ಹ್ಮ್. ಆಗ ನಮಗೊಂದು ಸ್ವಲ್ಪ ಕುಗ್ದಂಗೆ ಆಗೋಯ್ತು. ಹ್ಮ್. ಈ ಟೈಗರ್ನ ಹಿಡಿದು ಬೋನಲ್ಲಿ ಹಾಕ್ದಂಗೆ ಆಗೋಗ್ಬಿಡ್ತು. ಹ್ಮ್. ಹ್ಮ್. ಯಾಕಂದರೆ ತುಂಬ ಸ್ಟ್ರಾಂಗ್ ಕಂಟೆಸ್ಟ್ ಇವರು, ಹ್ಮ್. ಫಿಸಿಕಲಿ ತುಂಬ ಇವರು ಆ್ಯಕ್ಟಿವ್ ಆಗಿದ್ದಾರೆ, ಎಲ್ಲೋ ಫೈನಲ್ವರೆಗೂ ಬರ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ಅಷ್ಟನ್ನು ಎಲ್ಲರೂ ಇದು ಮಾಡಿ ಅವರು ಎಲ್ಲರೂ ನಮ್ಮನ್ನು ನಾಮಿನೇಷನ್ ಮಾಡಿದರು. ಆಗ ನನಗೆ ಇಮಿಡಿಯೇಟಾಗಿ ನಮಗೆ ಮಾನಸಿಕವಾಗಿ ಮೈಂಡ್ ಸೆಟ್ಟೇ ನಮ್ಮದು ಇದಾಗೋಯ್ತು, ಚೇಂಜ್ ಆಯ್ತು. ಚೇಂಜ್ ಆಯಿತು. ನಮ್ಗೆ ಉದ್ದೇಶ ಏನಾಯ್ತು ಅಂದರೆ ನಾಮಿನೇಷನ್ ಮಾಡಿದ ತಕ್ಷಣ ಅವರು ನಮಗನ್ನಿಸ್ತು, ಸೊ ನಾವು ಇಲ್ಲಿ ಗೆಲ್ಲೋದಕ್ಕಂತ ಬಂದಿರೋದು, ನನ್ನ ವ್ಯಕ್ತಿತ್ವ ಪ್ರದರ್ಶನ ಮಾಡೋದಕ್ಕಿಂತ ನಾನು ಇವ್ರ ಮನಸ್ಸನ್ನು ಗೆಲ್ಲಬೇಕು, ಇವ್ರ ಮನಸ್ಸನ್ನು ಗೆದ್ದರೆ ನಮಗೆ ಸೇವ್ ಮಾಡ್ತಾರೆ, ಹ್ಮ್. ನೋಡಿದ್ರೆ ಇವರಷ್ಟು ನನ್ನನ್ನು ನಮ್ಮ ಜೊತೆ ಸೇರ್ತಾ ಇಲ್ಲ ಅಂತೇಳಿ ನಾಮಿನೇಷನ್ ಮಾಡಿಬಿಟ್ರು ಒನ್ ಡೇಗೆ. ನಾನು ಆದರೂ ಅವ್ರನ್ನೆಲ್ಲರೂ ನಾನು ಪ್ರೀತಿಯಿಂದ ಮಾತಾಡಿಸಿ ಎಲ್ಲರೂ ಕನೆಕ್ಟ್ ಆಗಿದ್ದೆ ಎಲ್ಲರೂ. ಆದರೂ ಕೂಡ ಅವ್ರು ತಮ್ಮನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ಡೇ ಒನ್ ನೆಕ್ಸ್ಟ್ ಡೇಗೆ ನಮ್ಮನ್ನು ನಾಮಿನೇಷನ್ ಮಾಡಿದರು. ಆವಾಗ ಸ್ವಲ್ಪ ನನ್ನ ಪ್ರದರ್ಶನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅಂದ್ರೆ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಅಲ್ಲಿ ಶುರುವಾಗಿರುವಂತಹ ಒಂದು ವಾರದಲ್ಲಿ ಗುಂಪುಗಾರಿಕೆ ನಡೀತಿದೆ ಅಂತ ಅನ್ನಿಸ್ತಾ ನಿಮ್ಗೆ? ಖಂಡಿತ ಗುಂಪುಗಾರಿಕೆ ನಡೀತು. ನಾನೊಂದು ಕ್ರೀಡಾ ಕ್ಷೇತ್ರದಿಂದ ಬಂದಿರೋದ್ರಿಂದ ಹ್ಮ್. ನನಗೆ ಅಲ್ಲಿ ಯಾರೂ ಅಷ್ಟು ಕನೆಕ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಬೇರೆಯವರೆಲ್ಲರೂ ಅವರ ಆದಂಥ ಒಂದು ಕ್ಷೇತ್ರದಲ್ಲಿ ಬಂದಿರೋದ್ರಿಂದ ಅವರು ಹೊರಗಡೆಗೂ ಕೂಡ ಅವರು ಎಲ್ಲರೂ ಫ್ರೆಂಡ್ಸ್ ಆಗಿದ್ದರು. ಅವ್ರು ಈಸಿಯಾಗಿ ಅಲ್ಲಿ ಒಳಗಡೆ ಅವ್ರು ಕನೆಕ್ಟ್ ಆಗಿಬಿಟ್ರು, ಫುಲ್ ಅವರವರೇ ಗುಂಪಾಗೋಗ್ಬಿಟ್ರು. ಹ್ಮ್. ನಾನು ಬೇರೆ ನಮಗೆ ಕ್ರೀಡಾ ಕ್ಷೇತ್ರದಲ್ಲಿ ನಾವು ಬಂದಿರೋದ್ರಿಂದ ಅವ್ರ ಜೊತೆ ಕನೆಕ್ಟ್ ಆಗೋಕ್ಕೆ ಸ್ವಲ್ಪ ಶಾರ್ಟ್ ಪೀರಿಯಡಲ್ಲಿ ಆಗಲಿಲ್ಲ. ಓಕೆ. ಕರಿಬಸಪ್ಪ ಅವರು ತುಂಬಾ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗಿದ್ರು. ಅದ್ರ ಜೊತೆಗೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಎಲ್ರಿಗೂ ಟಕ್ ಆಫರ್ ಕೊಡ್ತಾರೆ ಅನ್ನುವಂತಹ ಒಂದು ಮಾತಿತ್ತು. ಆ ಒಂದು ಅವಕಾಶ ಸಿಗ್ಲಿಲ್ಲ ಅನ್ನುವಂಥದ್ದು ಎಷ್ಟು ಬೇಜಾರಾಗ್ತಿದೆ ನಿಮ್ಗೆ? ಎಷ್ಟು ಕೊರಗಿದೆ ಅಂತ? ಅಂದ್ರೆ ಅವ್ರಿಗೆ 2 ಟಾಸ್ಕ್ ಸಿಕ್ಕಿತ್ತು. ಹ್ಮ್. ಸ್ವಿಮ್ಮಿಂಗ್ ಫುಲ್ದು 1 ಟಾಸ್ಕಲ್ಲಿ ವಿನ್ ಆದ್ರು, ಬೇಗ ಬಂದು ಲಾಕ್ ತೆಗೆದ್ರು. ಹ್ಮ್. ಲಾಸ್ಟ್ ಹೋಗಿದ್ರಲ್ಲ ಅವರಿಂದ ಅದು ಸೋಲ್ತು. ಹ್ಮ್. ಇನ್ನೊಂದು ಸುತ್ತದ ಹಗ್ಗ ಸುತ್ತದಿತ್ತಲ್ಲ, ಅದ್ರಲ್ಲಿ ಮಲ್ಲೂರು ಮಲ್ಲು ಜನ. ಹಿಡ್ಕೊಂಡು ಸುತ್ತಾ ಇದ್ರು. ಬಟ್ ಇವರು ಸ್ಟಾರ್ಟಿಂಗು ಸುತ್ತಕ್ಕೆ ಇನ್ನೊಂದು ಬರ್ಬೇಕಿತ್ತು, ಹ್ಮ್. ರೋಪು ಇನ್ನೊಂದು ಸುತ್ತು ಬರ್ಬೇಕಿತ್ತು, ಫಾಸ್ಟಾಗಿ ಅವ್ರು ಮಾಡಿದ್ರು. ನೆಕ್ಸ್ಟ್ ಹೋದಾಗ ಇವ್ರು ಮುಟ್ಬಾರ್ದು ಅಂತ ಹೇಳ್ತಾ ಇದ್ರು ಅವರೆಲ್ಲ ಅಲ್ಲಿ ಹ್ಮ್. ಇರೋರು. ಅವರು ಹಿಡ್ಕೊಂಡೇ ಇದ್ ಮಾಡಿದ್ರು, ಅಲ್ಲಿ ಇವ್ರಿಗೆ ಸೋಲ್ ಬಂತು. ಅದೇ ಎಲ್ಲ ಅವರು ನಾಮಿನೇಟ್ ಮಾಡಕ್ಕೆ ಒಂದು ಕಾರಣ ಆಯ್ತು. ಕಾರಣ ಸಿಕ್ತು ಅನ್ಸುತ್ತೆ. ನೀವೇನ್ ಹೇಳ್ತೀರಾ ಸರ್ ಅಲ್ಲಿ? ಯಾಕಂತಂದ್ರೆ ತುಂಬಾ ಸ್ಟ್ರಾಂಗೆಸ್ಟ್ ಅದ್ರ ಜೊತೆ ಯಂಗೆಸ್ಟ್ ಕಂಟೆಸ್ಟೆಂಟ್ಸ್ ಇದ್ರು. ಅವ್ರ ಜೊತೆ ನೀವು ಆಪೋಸಿಟ್ ಪರ್ಸನ್ ಆಗಿ ನೀವು ಹೊಡೆದಾಡ್ಬೋದಿತ್ತು, ಗೆಲ್ಲಬಹುದಿತ್ತು. ಅಂತ ಒಂದು ಅವಕಾಶ ಎಲ್ಲ ಒಂದ್ ಕಡೆ ಬರೀ 2 ಟಾಸ್ಕ್ ಅನ್ನೇ ನೋಡ್ಬಿಟ್ಟು ಇದ್ ಮಾಡುವಂತದ್ದು ನಿಮ್ಗೆ ಮೈನಸ್ ಆಯ್ತಾ ಅಂತ? ಖಂಡಿತ ಮೈನಸ್ ಆಯಿತು. ಯಾಕಂದರೆ ನಾನೊಂದು ಗ್ರಂಥ ಇದ್ದಂಗೆ. ಹ್ಮ್. ಅಲ್ಲಿ ಡೇ ಒನ್ಗೆ ಬರೀ ಅವರೊಂದು ಪೇಜ್ ಅಷ್ಟೇ ನನ್ನನ್ನು ಇದು ಮಾಡಿಬಿಟ್ರು. ಹ್ಮ್. ಯಾಕಂದರೆ ಅಲ್ಲಿ ಒಂದು ನಮ್ಮ ಇರ್ತಕ್ಕಂಥ ಆ ಟಾಸ್ಕಲ್ಲಿ ವಿನ್ ಆಗೋದಕ್ಕೆ ಕೆಲವರು ಅಲ್ಲೂ ಕೂಡ ಕಾರಣ ಇದ್ದಾರೆ. ಒಬ್ರಿಗೊಂದು ಕೆಲವರು ಕೈಯಿಂದ ಅವ್ರು ಮುಟ್ಟಿದ್ರು ಅವ್ರನ್ನ ಅವರು ಅವಕಾಶ ಕೊಟ್ಬಿಟ್ರು. ನಾವು ಕೈಯಿಂದ ಮುಟ್ಟಿದ್ರೆ ನೀವು ಕೈಯಿಂದ ಹಗ್ಗ ಮುಟ್ಟಬಾರ್ದು ಅಂತ ಹೇಳಿದ್ರು. ಅವ್ರಿಗೆ ಈಸಿಯಾಗಿ ಅವಕಾಶ ಮಾಡಿಕೊಟ್ರು. ಅದು ಕ್ಯಾಮ್ರಾ ಕೂಡ ಇದೆ, ಫುಟೇಜ್ ಕೂಡ ಬಂದಿದೆ. ಸೊ ಇಲ್ಲೊಂದ್ ಕಡೆ ಸೋಲೋದಕ್ಕೆ ಅದು ಕೂಡ ಕಾರಣ ತಲೆ ಸುತ್ತ ಬಂತು, ರಿವರ್ಸ್ ಇದಾಗೋಯ್ತು. ಬಟ್ ಒಂದು ಗೇಮಲ್ಲಿ ಇನ್ನೂ ಸಾಕಷ್ಟು ಇರ್ತಾರೆ ಅಂತ ಒಟ್ನಲ್ಲಿ ಗೇಮು ಇವ್ರು ಆಡ್ತಾ ಇದ್ರು. ಅದನ್ನು ನನಗೆ ನಂಬಿಕೆ ಇತ್ತು, ಗೇಮ್ ಎಲ್ಲ ಆಡ್ತಾರೆ ಅಂತ. ಅದು ಒಂದು ಇದರಲ್ಲಿ ರೋಪಲ್ಲಿ ಇವ್ರಿಗೆ ಸುತ್ತಿ ತಲೆ ಸ್ವಲ್ಪ ಇದಾಗಿರ್ಬೇಕು, ಸುತ್ತಿರ್ಬೇಕು. ಅದು ಕೂಡ ಕಾರಣ ಆಯ್ತು. ನಾವು ನಾಮಿನೇಷನ್ ಅದಕ್ಕೂ ಒಂದು ಕಾರಣ ಅನ್ಕೊಂತೀನಿ. ಅದೇ ಇಲ್ಲ, ಆ ಗೇಮ್ ಗೆದ್ದಿದ್ರೆ ನಮಗೆ ಇಮ್ಯುನಿಟಿ ಸಿಗ್ತಾ ಇತ್ತು ನೆಕ್ಸ್ಟ್ ಇದಕ್ಕೆ. ಹೌದು, ಸೊ ಅದು ಸೋತಿದ್ದು ಒಂದು ಕಾರಣ ಅಂತ ಹೇಳ್ತೀನಿ. ಅದು ಇವ್ರಿಗೆ ಚಂದ್ರಪ್ರಭಾ ಅಣ್ಣ, ಇನ್ನೊಬ್ರಿಗೆ ಸತೀಶ್ ಸರ್ಗೆ ಸಪೋರ್ಟಿಗೆ ಇವ್ರು ಆಡಿದ್ರು ಅನ್ಸುತ್ತೆ ಅದು. ಈಗ ಯಾಕಂತಂದ್ರೆ ಬಿಗ್ ಬಾಸ್ ಅಂತ ಬಂದ್ಮೇಲೆ ಒಂದು ಮೈಂಡ್ ಗೇಮ್ ಇರುತ್ತೆ, ಅದ್ರ ಜೊತೆಗೆ ಫಿಸಿಕಲ್ ಗೇಮ್ಸ್ ಇರುತ್ತೆ. ಸೊ ಬಿಗ್ ಬಾಸ್ ಅಲ್ಲಿ ಯಾರು ಮೈಂಡ್ ಗೇಮ್ ಆಡ್ತಿದ್ದಾರೆ ಅಂತ? ಬಿಗ್ ಬಾಸ್ ಅಲ್ಲಿ ಮೈಂಡ್ ಗೇಮ್ ಮಾಡ್ತಿರೋದು ನಮ್ಮಲ್ಲಿ ಮಲ್ಲಮ್ಮ ಅವರು ತುಂಬ ಮೈಂಡ್ ಗೇಮ್ ಇದ್ದಾರೆ. ಯಾಕಂದರೆ ಅವರು ಏಜ್ ಪರ್ಸನ್ ಆದರೂ ಕೂಡ ಅವ್ರಿಗೆ ಗೇಮ್ ನೋಡಿದ ತಕ್ಷಣ ಅದು ಅವ್ರಿಗೆ ಅರ್ಥ ಆಗ್ಬಿಡ್ತದೆ ಇಮಿಡಿಯೇಟಾಗಿ. ಭಾಳ ಜನ ಅಂದ್ಕೊಂಡಿರ್ತಾರೆ ಇವ್ರಿಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಅವ್ರಿಗೆ ತಿಳ್ಸೋಕೆ ಹೋಗ್ತಾರೆ. ಬಟ್ ಅವ್ರಿಗೆ ತುಂಬ ಸಾಮಾನ್ಯ ಜ್ಞಾನ ಇದೆ, ಅವ್ರಿಗೆ ಅಕ್ಷರ ಜ್ಞಾನ ಇಲ್ಲ, ಸಾಮಾನ್ಯ ಜ್ಞಾನ ಇದೆ ಮಲ್ಲಮ್ಮ ಅವ್ರಿಗೆ. ಫಿಸಿಕಲಿ ಅಂತ ಬಂದಾಗ ಅಷ್ಟು ಏಜ್ ಆದರೂ ಕೂಡ ಅವರು ಪ್ರೂವ್ ಮಾಡ್ತಾರೆ ಅನ್ಸುತ್ತೆ ಮಲ್ಲಮ್ಮ ಅವರು. ತುಂಬ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗಿದ್ದಾರೆ. ಹೌದು.
ಓಕೆ. ಈಗ ಯಾರು ವಿನ್ ಆಗಬಹುದು ಅಂತ? ಅದರಲ್ಲಿ ಈಗ ವಿನ್ ಆಗೋದಂದರೆ ಈಗ ಸುಮಾರು 3-4 ಜನ ಇದ್ದಾರೆ ಅಲ್ಲಿ. ಗಿಲ್ಲಿ ನಟ ಇದ್ದಾರೆ, ಕಾಕ್ರೋಜ್ ಅವರು ಇದ್ದಾರೆ, ಆಮೇಲೆ ನಮ್ಮ ಇವರು ಮಾಳು ಅವರು, ಆಮೇಲೆ ಚಂದ್ರಪ್ರಭಾ ಕೂಡ ಇವಾಗ ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ಇಷ್ಟು 4 ಜನದಲ್ಲೂ ಕೂಡ ಇದ್ದಾರೆ. ಇವ್ರು ಅಲ್ದೇ ನಮ್ಮ ಧನುಷ್ ಕೂಡ ಇದ್ದಾರೆ. ತುಂಬ ಇವರು 5 ಜನದಲ್ಲಿ ಯಾರು ಬೇಕಾದ್ರೂ 5 ಬರ್ಬೋದು. ಜನದಲ್ಲಿ ಯಾರಾದ್ರೂ ಆಗ್ಬೋದು. ಆಗ್ಬೋದು. ಓಕೆ. ಈಗ ಮೇಡಮ್, ಬಿಗ್ ಬಾಸ್ ಒಂದು ವಾರ, ಯಾಕಂದ್ರೆ ಎಷ್ಟೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಕಳ್ಸಿರ್ತೀರ ನೀವೂ ಕೂಡ. ಪ್ರತಿಯೊಬ್ಬ ಹೆಂಡತಿಗೂ ಕೂಡ ತನ್ನ ಗಂಡ ಹೋಗ್ಬಿಟ್ಟು ಏನಾದ್ರೂ ಸಾಧನೆ ಮಾಡಿ ಬರಬೇಕು ಅನ್ನುವಂಥದ್ದು ಆಸೆ, ಅದ್ರ ಜೊತೆಗೆ ಅದೊಂದು ಏನಾದ್ರೂ ಒಂದು ಮತ್ತಷ್ಟು ಸಾಧನೆ ಮಾಡ್ಲಿ ಅನ್ನುವಂತಹ ಒಂದು ಆಸೆ ಇದ್ದೇ ಇರುತ್ತೆ. ಹೌದು. ಸೊ ಅದೇ ಆಸೆ ಇಟ್ಕೊಂಡೆ ನೀವು ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಏನೆಲ್ಲ ಆಯ್ತು? ನನಗೆ ಫೋನ್ ಕಾಲ್ ಬಂತು, ಹ್ಮ್. ಬನ್ನಿ ಅಂತ ಕರೆದ್ರು. ಹ್ಮ್. ಸರಿ, ನಾನು ಯಾಕೆ ಸರ್ ಅಂತ ಅವ್ರಿಗೆ ಕೇಳಿದೆ. ಇಲ್ಲ ಬನ್ನಿ, ಬರ್ಬೇಕಾಗುತ್ತೆ, ವೀಕ್ಲಿ ಹೋಗ್ಬೇಕಾಗುತ್ತೆ, ನಾಮಿನೇಷನ್ ಆಗಿದ್ರು, ಓಕೆ ಓಕೆ. ಹಂಗಾಗಿ ಬರ್ಬೇಕಾಗುತ್ತೆ ಅಂತ ಹೇಳಿದ್ರು. ಸರಿ, ನಾನು ಸುಮ್ಮನೆ ಜಸ್ಟ್ ಹೋಗಿ, ಆದ್ರೂ ನನ್ಗೆ ಒಳಗಡೆ ಇತ್ತು, ಮೇ ಬಿ ಇವ್ರಿಗೆ ಎಲ್ಲ ಓಟೆಲ್ಲ ಮಾಡ್ಬಿಟ್ರಲ್ಲ, 7 ಬಂದ್ಬಿಡ್ತು ಇವ್ರಿಗೆ, ಹಂಗಾಗಿ ಏನೋ ಇರ್ಬೋದೇನೋ ಅನ್ಕೊಂಡು ಹೋದೆ. ಮನೇಲೆ ಸ್ವಲ್ಪ ಅಳು ಬಂತು, ಹತ್ಬಿಟ್ಟೆ, ಸಮಾಧಾನ ಮಾಡ್ಕೊಂಡೆ. ಏನಾದರೂ ಹಂಗಾಗ್ಬಿಟ್ರೆ ಒಂದೇ ವೀಕಲ್ಲಿ ಹೆಂಗಪ್ಪ ಅನ್ಕೊಂಡು ಹೋದೆ. ಅಲ್ಲೋಗಿ ನಾನು ಒಳಗಡೆ ನಾವು ಹೋಗಿದ್ದು 8 ಹೋಗಿದ್ವಿ. ವೆಯ್ಟ್ ಮಾಡಿಸಿದ್ರು, ಒಳಗಡೆ ಕರೆದ್ರು, ಆಮೇಲೆ ಈಚೆ ಬಂದರು. ತಡ್ಕೊಳಕ್ಕಾಗಿಲ್ಲ ನನಗೆ, ನಾನು ಸೈಲೆಂಟ್ ಆಗಿಬಿಟ್ಟೆ. ಹೊರಗಡೆ ಬಂದ್ರಲ್ಲ, ತುಂಬ ಇತ್ತು ನನಗೆ ಆಸೆ. 1 ವೀಕಲ್ಲಿ ಬರ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಅವ್ರ ಮೇಲೆ ನಂಬಿಕೆ ಇತ್ತು ನನಗೆ, ಇರ್ತಾರೆ. ನಾನು ಹೇಳಿದ್ನಲ್ಲ, ಒಂದು 3 ವೀಕು ಫಿನಾಲೆವರೆಗೂ ಇರ್ತಾರೆ ಅಂತ. 1 ವೀಕಲ್ಲಿ ಇವ್ರು ಬರ್ತಾರೆ ಅಂತ ಅಂದ್ಕೊಂಡಿಲ್ಲ. ಎಲ್ಲೋ ಇವರು ಸ್ವಲ್ಪ ಮೂಡಿ ಆಗ್ಬಿಟ್ರೇನೋ, ಸೈಲೆಂಟ್ ಆದ್ರೇನೋ, ಇವರು ಅವ್ರ ಥರನೇ ಸ್ವಲ್ಪ ಇದಾಗಬೇಕಿತ್ತು ಅಂತ ಅನ್ಕೊಂಡೆ. ಇವರು ಏನಕ್ಕೋ ಸ್ವಲ್ಪ ಆಮೇಲೆ ಇವ್ರು ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದಾರಲ್ಲ, ಡಾನ್ಸ್ ಮಾಡಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಕೆಲವೊಂದು ವಿಡಿಯೋದಲ್ಲಿ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಆಗಿದೆ. ಮಾಡಿದ್ದಾರೆ, ಒಟ್ನಲ್ಲಿ ಮಾಡಿದ್ದಾರೆ, ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಗೇಮ್ ಆಡಿದ್ದಾರೆ. 1 ವೀಕಲ್ಲಿ ಇವ್ರನ್ನೇ ಏನಕ್ಕೆ ಟಾರ್ಗೆಟ್ ಮಾಡಿದ್ರೋ ಗೊತ್ತಿಲ್ಲ. ಅದೇ ಸ್ಟ್ರಾಂಗ್ ಅಂತ ಮಾಡಿರ್ಬೋದು ಅನ್ಕೊಂತೀನಿ. ಬೇಜಾರ್ ಮಾತ್ರ ಇದೆ ನನ್ಗೆ. 1 ವೀಕಲ್ಲಿ ಬಂದಿದ್ದು ನನ್ಗೆ ನಿಜ ಒಂದ್ ಸ್ವಲ್ಪನೂ ನನ್ಗೆ ಸಮಾಧಾನನೇ ಇಲ್ಲ. ಅವ್ರು ಇದಾಗ್ಬಿಡ್ತಾರಲ್ಲ ಅಂತ ನಾನು ಅವ್ರಿಗೆ ಇದ್ ಮಾಡ್ತಾ ಇದೀನಿ, ಕೂಗೋಗ್ತಾರಲ್ಲ ಅಂದ್ಬಿಟ್ಟು ನಾನು ಅವ್ರ ಮುಂದೆ ಇದ್ ಮಾಡ್ತಾ ಇದೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.